ಮಾಡ್ತಿದ್ಯಾ? ನಥಿಂಗ್. ನಾನು ಅಬ್ಸರ್ವ್ ಮಾಡಿದಾಗೆಲ್ಲ ನಿನ್ನ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ. ನೀನು ಅಬ್ಸರ್ವ್ ಮಾಡುವಾಗ ನನ್ನ ಬಿಹೇವಿಯರ್ ಚೇಂಜ್ ಮಾಡಲಿಕ್ಕೆ ನಾನೇನು ಇಲೆಕ್ಟ್ರಾನ್? 1961ರಲ್ಲಿ ಕ್ಲಾಸ್ ಜಾನ್ಸನ್ ಅನ್ನೋ ವಿಜ್ಞಾನಿ ಒಂದು ಮೈಂಡ್ ಬೆಂಡಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇಟ್ಸ್ ಕಾಲ್ಡ್ ದ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಕ್ವಾಂಟಮ್ ಫಿಸಿಕ್ಸ್ ಆಗ ತಾನೇ ಅಂಬೆಗಾಲಿಟ್ಕೊಂಡು ಸೈನ್ಸ್ನ ಲೋಕಕ್ಕೆ ಎಂಟ್ರಿ ಕೊಡ್ತಾ ಇತ್ತು. ಈ ಎಕ್ಸ್ಪೆರಿಮೆಂಟ್ನಲ್ಲಿ 2 ಸ್ಲಿಟ್ನ ಮೂಲಕ ಎಲೆಕ್ಟ್ರಾನ್ಗಳನ್ನು ಪಾಸ್ ಮಾಡಲಾಗ್ತಿತ್ತು, 1 electron at a time. Scientists expected 2 distinct lines on the opposite screen. ಯಾಕಂದರೆ ಎಲೆಕ್ಟ್ರಾನ್ ಇಸ್ ಅ ಪಾರ್ಟಿಕಲ್ ಆ್ಯಂಡ್ ಪಾರ್ಟಿಕಲ್ ಸಪೋಸ್ ಟು ಟ್ರಾವೆಲ್ ಇನ್ ಅ ಸ್ಟ್ರೈಟ್ ಲೈನ್. ಬಟ್ ಅಲ್ಲಿ ಬಂದದ್ದು ಒಂದು ಇಂಟರ್ಫಿಯರೆನ್ಸ್ ಪ್ಯಾಟರ್ನ್, ಅಂದರೆ ವೇವ್ಸನ್ನು ಸ್ಲಿಟ್ನ ಮೂಲಕ ಪಾಸ್ ಮಾಡಿದಾಗ ಉಂಟಾಗಬಹುದಾದಂಥ ಪ್ಯಾಟರ್ನ್. ಅಂದರೆ ಆ ಎಲೆಕ್ಟ್ರಾನ್ ಬಿಹೇವ್ಡ್ ಎಕ್ಸಾಕ್ಟ್ಲಿ ಲೈಕ್ ಅ ವೇವ್. ಸೈಂಟಿಸ್ಟ್ಗೆ ಫುಲ್ ಕನ್ಫ್ಯೂಷನ್. ಯಾಕೆ ಹೀಗಾಯಿತು ಅಂತ ಅವರಿಗೆ ಗೊತ್ತಾಗಬೇಕಿತ್ತು. ಅದಕ್ಕೋಸ್ಕರ ಒಂದು ಡಿಟೆಕ್ಷನ್ ಡಿವೈಸನ್ನು ಸ್ಲಿಟ್ನ ಪಕ್ಕದಲ್ಲಿ ಇಡ್ತಾರೆ, ಜಸ್ಟ್ ಟು ಅಬ್ಸರ್ವ್ ಯಾವ ಸ್ಲಿಟ್ನ ಮೂಲಕ ಎಲೆಕ್ಟ್ರಾನ್ ಪಾಸ್ ಆಗ್ತಿದೆ ಅಂತ. But surprise, surprise, the moment they started watching it, the electron behaved like a particle again. ಅಂದರೆ ಒಂದು ಇಂಟರ್ಫಿಯರೆನ್ಸ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡದೆ ಇಟ್ ಕ್ರಿಯೇಟೆಡ್ 2 parallel lines on the opposite screen. ಬಟ್ ಹೌ? ಆ ಇಲೆಕ್ಟ್ರಾನ್ಗೆ ಹೇಗೆ ಗೊತ್ತಾಯಿತು ಯಾರೋ ಅದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ? ಯಾರೋ ಅಬ್ಸರ್ವ್ ಮಾಡ್ತಿರೋವಾಗ ಅದು ಯಾಕೆ ತನ್ನ ಬಿಹೇವಿಯರನ್ನು ಚೇಂಜ್ ಮಾಡಿತು? ಡಸ್ ದ್ಯಾಟ್ ಮೀನ್ ದಿಸ್ ಯೂನಿವರ್ಸ್ ಓನ್ಲಿ ಎಕ್ಸಿಸ್ಟ್ ವೆನ್ ವಿ ಲುಕ್ ಎಟ್ ಇಟ್? ಅಥವಾ ನಾವೆಲ್ಲ ಇರೋದು ಒಂದು ಸ್ಟಿಮ್ಯುಲೇಷನ್ ಒಳಗಡೆನ? ಈ ಸೀಕ್ರೆಟನ್ನು ಡಿಕೋಡ್ ಮಾಡೋಕ್ಕೆ ಪಾರ್ಟ್ 2ಗೆ ರೈಟ್ ನೌ ಫಾಲೋ ಮಾಡಿ. ಆ್ಯಂಡ್ ಸೈನ್ಸ್ ಇಸ್ ಫನ್.